ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಎರಡನೇ ಅತಿ ದೊಡ್ಡ ಹಗರಣ, ಸುಮಾರು 20,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೊತ್ತದ ಬೃಹತ್ ಹಗರಣಕ್ಕೆ ಸಂಬಂಧಪಟ್ಟ ಘಟಾನುಘಟಿ ಪ್ರಭಾವಿ ವ್ಯಕ್ತಿಗಳು ಭಾಗಿಯಾಗಿರ್ತಕ್ಕಂಥ ಆ TDR ಹಗರಣಗಳ 3 ವರ್ಷಗಳ ದಾಖಲೆಗಳನ್ನು ಕಾಣೆಯಾಗಿಸಿರ್ತಕ್ಕಂಥ ಬೃಹತ್ ಹಗರಣ ಪಾಲಿಕೆಯ TDR ಮತ್ತು ಭೂಸ್ವಾಧೀನ ಇಲಾಖೆ ಉಪಾಯುಕ್ತರ ಕಚೇರಿಯಲ್ಲಿ ನಡೆದಿರ್ತಕ್ಕಂಥದ್ದು. 2013-14ರಲ್ಲಿ BBMP ವ್ಯಾಪ್ತಿಯಲ್ಲಿ ನಡೀತಾ ಇದ್ದಂಥ TDR ಸಂಬಂಧಿತ ಹಗರಣಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ನಾನು ದಾಖಲು ಮಾಡಿದ್ದಂಥ ದೂರಿಗೆ ನ್ಯಾಯಾಲಯ ಆದೇಶವನ್ನು ಮಾಡಿ ಈ ಬೃಹತ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡಲೇ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತೇಳಿ BMTF ಪೊಲೀಸ್ನವ್ರಿಗೆ ಆದೇಶ ಮಾಡಿತ್ತು. ಆಗಿನ BMTF ಪೊಲೀಸ್ ಇಲಾಖೆಯ ADGP ಆಗಿದ್ದಂಥ ಸುನೀಲ್ ಕುಮಾರ್ ಅವರು ನಂತರ ಅವರು ಪೊಲೀಸ್ ಕಮಿಷನರ್ ಆಗ್ತಾರೆ. ಹಾಗೆ ಇಲ್ಲಿ SP ಆಗಿದ್ದಂಥ ದೇವರಾಜ್ ಅವರು ನಮ್ಮ DCP ಆಗ್ತಾರೆ. ಅವರು ಅತ್ಯುತ್ತಮವಾದಂಥ ತನಿಖೆಯನ್ನು ಮಾಡಿ 71 ಜನ ಪ್ರಭಾವಿಗಳ ವಿರುದ್ಧ TDR ಮಾಫಿಯಾ ರಾಜಕಾರಣಿಗಳು ಮತ್ತು ಬಿಲ್ಡರ್ಗಳ ವಿರುದ್ಧ FIRಗಳನ್ನು ದಾಖಲು ಮಾಡ್ತಾರೆ. ಅದಾದ ನಂತರ ಜಾರಿ ನಿರ್ದೇಶನದಲ್ಲಿ ಕೂಡ ಈ ಪ್ರಕರಣ ದಾಖಲಾಗುತ್ತೆ. ಈ ಒಂದು FIR ದಾಖಲಾಗಿ ತನಿಖಾ ಹಂತದಲ್ಲಿರ್ತಕ್ಕಂಥ ಈ ಪ್ರಕರಣ ACBಯಲ್ಲಿತ್ತು, ಈಗ ಲೋಕಾಯುಕ್ತದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ, ಹಾಗೆ ಜಾರಿ ನಿರ್ದೇಶನಾಲಯದಲ್ಲಿ ವಿಚಾರಣಾ ಹಂತ ತುಂಬ ತೀವ್ರಗತಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ 2014ರಿಂದ 2017 ಅವಧಿಯ 3 ವರ್ಷಗಳ ಅವಧಿಗೆ ಸಂಬಂಧಪಟ್ಟ ಒಂದು ಮಹದೇವಪುರದಲ್ಲಿ ರಸ್ತೆ ಅಗಲೀಕರಣ ಕಾರ್ಯಕ್ಕೆ ಸಂಬಂಧಪಟ್ಟ TDR ಇರ್ಬೋದು, ಹಾಗೆ ಬಳ್ಳಾರಿ ರಸ್ತೆಯಲ್ಲಿ ಯಲಂಕವನ್ನು ದಾಟಿ BBMP ವ್ಯಾಪ್ತಿಯನ್ನು ಮೀರಿ 4 ಕಿಲೋಮೀಟರ್ ಉದ್ದದ 3.5 ಕಿಲೋಮೀಟರ್ ಉದ್ದದ ಚಿಕ್ಕಜಾಲವರೆಗಿನ ರಸ್ತೆಯ ಅಗಲೀಕರಣ ಕಾರ್ಯಕ್ಕೆ ಕಾನೂನು ಬಾಹಿರವಾಗಿ ಕೊಟ್ಟಿರ್ತಕ್ಕಂಥ ತನ್ನದಲ್ಲದ ವ್ಯಾಪ್ತಿಯಲ್ಲಿ ಕೊಟ್ಟಿರ್ತಕ್ಕಂಥ TDR ಇರ್ಬೋದು, ಹಾಗೆ ಚನ್ನಪಟ್ಟಣದಲ್ಲಿ ಬಳಕೆ ಆಗಿರ್ತಕ್ಕಂಥ ಒಂದು ಸ್ವತ್ತಿಗೆ ಬೆಂಗಳೂರಿನಲ್ಲಿ TDR ಕೊಟ್ಟಿರ್ತಕ್ಕಂಥ ವಿಚಿತ್ರವಾದಂಥ ಅದನ್ನು ಚಾಮರಾಜಪೇಟೆಯಲ್ಲಿ ಬಳಸಿರ್ತಕ್ಕಂಥ ಒಂದು ಹಗರಣ ಇರ್ಬೋದು. ಈ ಹಗರಣಗಳಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ನಾನು ಕೊಟ್ಟಿರ್ತಕ್ಕಂಥದ್ದು. ಏನು TDR ಹಗರಣ ಯಾವ ರೀತಿ ಆಗಿದೆ ಅಂತಂದರೆ, ಯುಟಿಲೈಸೇಷನ್ ಆಫ್ TDR ಅಂತಂದರೆ TDRನ ಬಳಕೆ ABCDEF ಅಂತ ಹೇಳಿ 6 ವಲಯಗಳನ್ನು ಬೆಂಗಳೂರು ಮಹಾನಗರದ ಪ್ರದೇಶಗಳನ್ನು ವಿಂಗಡಣೆ ಮಾಡಲಾಗಿದೆ. ಅದರಲ್ಲಿ DEF ಪ್ರದೇಶಗಳಲ್ಲಿ ವಲಯಗಳಲ್ಲಿರ್ತಕ್ಕಂಥ ಆ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಒಳಪಟ್ಟಂಥ ಆ ಸ್ವತ್ತುಗಳಿಗೆ ತಗೊಂಡಂಥ TDRಗಳನ್ನು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ABC ವಲಯಗಳಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು. ಉದಾಹರಣೆಗೆ ಇವತ್ತು ಕೆಂಪೇಗೌಡ ರಸ್ತೆಯಲ್ಲಿರ್ತಕ್ಕಂಥ ಐಶ್ವರ್ಯ ಮಾಲು ಯಾವುದೋ ಹಳ್ಳಿಯಲ್ಲಿ ಬಳಕೆ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟಿರ್ತಕ್ಕಂಥ ಜಮೀನಿಗೆ ಸಂಬಂಧಪಟ್ಟ TDRನ ತೊಗೊಂಬಂದು ವಲಯಕ್ಕೆ ಸೇರಿರ್ತಕ್ಕಂಥ ಕೆಂಪೇಗೌಡ ರಸ್ತೆಯಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು. ಈ ರೀತಿ 20,000 ಕೋಟಿ ರೂಪಾಯಿಗಳು ಹೆಚ್ಚು ಮೊತ್ತದ TDRಗಳನ್ನು ಏನು ಹಗರಣಗಳು ತನಿಖಾ ಹಂತದಲ್ಲಿತ್ತು ಆ ಒಂದು TDR ದಾಖಲೆಗಳನ್ನು ಇವರು ಕಾಣೆಯಾಗಿ ಮಾಡಿರ್ತಕ್ಕಂಥದ್ದು. 2008ರಿಂದ 2017ರವರೆಗೆ BBMPಯ ಭೂಸ್ವಾಧೀನ ಮತ್ತು TDR ವಿಭಾಗದಲ್ಲಿ ಆ TDRಗಳನ್ನು ನೋಡ್ತಾ ಇದ್ದಂಥದ್ದು. ಅದಾದ ನಂತರ 2017ರಲ್ಲಿ ಅದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವರ್ಗಾವಣೆ ಮಾಡ್ತಾರೆ ರಾಜ್ಯ ಸರ್ಕಾರ. ಇದೀಗ 4.5 ತಿಂಗಳ ಹಿಂದೆ ಮತ್ತೆ TDR ಮತ್ತು ಭೂಸ್ವಾಧೀನ ಇಲಾಖೆಯನ್ನು GBI ವ್ಯಾಪ್ತಿಗೆ ಒಳಪಡಿಸಿ ಆದೇಶವನ್ನು ಮಾಡುತ್ತೆ. ಈ ರೀತಿ ಪ್ರಮುಖ ದಾಖಲೆಗಳಿದ್ದಂಥ 2014ರಿಂದ 2017ರ 3 ವರ್ಷಗಳ ಅವಧಿಗೆ ಸಂಬಂಧಪಟ್ಟ ಬೃಹತ್ ಹಗರಣಗಳು ಸುಮಾರು 20,000 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ TDR ಅಕ್ರಮಗಳು ನಡೆದಿರ್ತಕ್ಕಂಥ ದಾಖಲೆಗಳು ಸಂಪೂರ್ಣವಾಗಿ ಕಾಣೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಭಾವಿಗಳಿದ್ದಾರೆ. ವಿಶೇಷವಾಗಿ ಕ್ರಡೈ ಮತ್ತು ಬ್ರಾಯಿನಲ್ಲಿರ್ತಕ್ಕಂಥ 668 ಜನ ಬಿಲ್ಡರ್ಸ್ ಮಾಫಿಯಾ, ಅಪಾಯಕಾರಿ ಮಾಫಿಯಾಗಳಲ್ಲಿ ಒಂದಾಗಿರ್ತಕ್ಕಂಥ TDR ಮಾಫಿಯಾದವರು ಸೇರಿಕೊಂಡಾಗೆ ಇಲ್ಲಿ ಕೆಲವೊಂದು ರಾಜಕಾರಣಿಗಳು ಸೇರಿದಾಗೆ ನಡೆಸಿರ್ತಕ್ಕಂಥ ಈ ಒಂದು TDR ಮಾಫಿಯಾ TDR ಹಗರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕಾಣೆಯಾಗಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗ ನಾನು ಜಾರಿ ನಿರ್ದೇಶನಾಲಯದಲ್ಲಿ ಎಲ್ಲ ಅಧಿಕಾರಿಗಳ ಭೂಸ್ವಾಧೀನ ಮತ್ತು TDR ವಿಭಾಗದಲ್ಲಿ ಇಲ್ಲಿವರೆಗೆ ಕಾರ್ಯನಿರ್ವಹಿಸಿದಂಥವ್ರು, ಹಾಗೆ ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದಂಥ ಎಲ್ಲ ಅಧಿಕಾರಿಗಳ ವಿರುದ್ಧ ವಂಚನೆ, ಅಧಿಕಾರ ದುರುಪಯೋಗ, ಭ್ರಷ್ಟಾಚಾರ ಮತ್ತು ನಕಲಿ ದಾಖಲೆ ತಯಾರಿಕೆ ಜೊತೆಗೆ ಜಾರಿ ನಿರ್ದೇಶನಾಲಯದಲ್ಲಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್ನಲ್ಲಿ ಅಂದರೆ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲೂ ಕೂಡ ನಾನು ಪ್ರಕರಣವನ್ನು ದಾಖಲು ಮಾಡಿದ್ದೇನೆ. ಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ದಾಖಲೆಗಳ ಸಹಿತ ನಾನು ಪತ್ರವನ್ನು ಬರೆದು ದಾಖಲೆಗಳ ಸಹಿತ ದೂರನ್ನು ಕೊಟ್ಟಿದ್ದು ಈ ಒಂದು ಹಗರಣವನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೆ ಅಥವಾ CBI ತನಿಖೆಗೆ ವಹಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದೇನೆ. ಈಗಷ್ಟೇ ನಾನು ಪಾಲಿಕೆ GBI ಮುಖ್ಯ ಆಯುಕ್ತರ ಜೊತೆ ದೂರವಾಣಿಯಲ್ಲಿ ಮಾತಾಡಿದ್ದೀನಿ. ಅವ್ರನ್ನ ನಾನು ಒತ್ತಾಯ ಮಾಡಿದ್ದೀನಿ. ಅವರು ಕೂಡ ನಾನು ಸರ್ಕಾರಕ್ಕೆ ಪತ್ರ ಬರೆದು ಈ ಹಗರಣವನ್ನು ಈ ಮಹತ್ವಪೂರ್ಣ ದಾಖಲೆಗಳು ಕಾಣೆಯಾಗಿರ್ತಕ್ಕಂಥ ಈ ಒಂದು ಹಗರಣದ ತನಿಖೆಯನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಿ ಅಂತ ಹೇಳಿ ನಾನು ಕೂಡ ಪತ್ರವನ್ನು ಬರೀತೀನಿ ಅಂತೇಳಿ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಆಗ ಗೌರ್ಮೆಂಟ್
ಮೇಲೆ ಕೂಡ ನನ್ನ ನಂಬಿಕೆ ಇದೆ. ಅಂತಿಮವಾಗಿ ಈ ಹಗರಣಗಳಿಂದ ಇರ್ತಕ್ಕಂಥ ಈ ಕಾಣೆಯಾಗಿರ್ತಕ್ಕಂಥ ಕಡತಗಳನ್ನು ಕಾಣೆಯಾಗಿ ಮಾಡಿದಂಥವ್ರು ಯಾರು, ಅವ್ರ ಜೊತೆಗೆ ಕೈ ಜೋಡಿಸಿದಂಥವ್ರು ಯಾರು, ಇದೆಲ್ಲ ಬಟ ಬಯಲಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ಕೂಡ ನನ್ನ ತಂಡದ ಜೊತೆಗೆ ಕೆಲಸ ಮಾಡಿ ಯಾರ್ಯಾರು ಈ ಪ್ರಕರಣದಲ್ಲಿ ಹಿಂದೆ ಈ ಕಡತಗಳನ್ನು ಹೊತ್ತೊಯ್ದಿರ್ತಕ್ಕಂಥ ಪುಣ್ಯಾತ್ಮ ಯಾರ್ಯಾರು ಅನ್ನೋ ಪತ್ತೆ ಹಚ್ಚೋ ಕಾರ್ಯವನ್ನು ಕೂಡ ನಾನು ನಿಮ್ಮ ಸಹಾಯದಿಂದ ಮಾಡ್ತೀನಿ ಅಂತೇಳಿ ಅಂತಿಮವಾಗಿ ಜಾರಿ ನಿರ್ದೇಶನಾಲಯ ಮತ್ತು ಲೋಕಾಯುಕ್ತಕ್ಕೆ ಸಂಪೂರ್ಣ ದಾಖಲೆಗಳು ಸಹಿತ ಇವತ್ತು ದೂರನ್ನು ಕೊಟ್ಟು ನಿಮ್ಮ ಮುಂದೆ ಬಂದಿದೆ. ಪ್ರಭಾವಿ ನಾಯಕರು ಯಾರಾದರೂ ಅನುಮಾನ ಇದೆಯಾ ಸರ್ ತಮಗೆ ಈ ರೀತಿ ಕಡತಗಳನ್ನ ಇದು ಮಾಡೋದಕ್ಕೆ? ಇದ್ದಾರೆ, ಬೈರತಿ ನಾಗರಾಜ್ ಅಂತ ಒಬ್ಬರಿದ್ದಾರೆ. ಬೈರತಿ ಸುರೇಶ್ ಅವರ ಅತ್ಯಾಪ್ತರಾಗಿರ್ತಕ್ಕಂಥ ಬೈರತಿ ನಾಗರಾಜ್ ಅಂತ ಒಬ್ಬರಿದ್ದಾರೆ, ಅವರ ಸಹೋದರ ಸಂಬಂಧಿ ಕೂಡ. ಅವರು ಸೇರಿದಾಗೆ ಮಾಜಿ ಮಹಾಪೌರ್ ಒಬ್ಬರಿದ್ದಾರೆ ಅಂತೇಳಿ ಕೇಳ್ಪಟ್ಟಿದ್ದೀನಿ. ಹಾಗೆ ಅವರ ಹೆಸರು ಇದರಲ್ಲಿ ಉಲ್ಲೇಖ ಇಲ್ಲ, ಅವರು ಇದ್ದಾರೆ ಅಂತೇಳಿ ಕೇಳ್ಪಟ್ಟಿದ್ದೀನಿ. ಎಲ್ಲ ಪಕ್ಷಾತೀತವಾಗಿ ಬಹಳಷ್ಟು ಜನ ರಾಜಕಾರಣಿಗಳು ಕೂಡ ಇದ್ದಾರೆ. ಅದೆಲ್ಲದಕ್ಕಿಂತಲೂ ಅತ್ಯಂತ ಅಪಾಯಕಾರಿ ಮಾಫಿಯಾ ಅಂತ ಹೇಳಿ ಕರೆಯುತ್ತಾರೆ TDR ಮಾಫಿಯಾ. 17 ಮಾಫಿಯಾಗಳ ಪೈಕಿ ತುಂಬ ಅಪಾಯಕಾರಿಯಾಗಿರ್ತಕ್ಕಂಥದ್ದು TDR ಮಾಫಿಯಾ ಮತ್ತು ಬಿಲ್ಡರ್ಸ್ ಮಾಫಿಯಾ. ಆ TDR ಮಾಫಿಯಾದವರ ಎಲ್ಲ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಅವ್ರಿಗೆಲ್ಲ ರೀತಿ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ರಸ್ತೆಗಳ ಮೂಲಭೂತ ಸೌಕರ್ಯಗಳ ಇಲಾಖೆಯಲ್ಲಿ 2014ರಿಂದ 2017 ಜೊತೆಗೆ ಇಲ್ಲಿ ತನಕ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳು, ಹಾಗೆ TDR ಮತ್ತು ಭೂಸ್ವಾಧೀನ ಇಲಾಖೆಯಲ್ಲಿ ಉಪಾಯುಕ್ತರಾಗಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯ KS ಅಧಿಕಾರಿಗಳು, ಈ 7-8 ವರ್ಷಗಳ ಅವಧಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಇವರೆಲ್ಲ ಶಾಮೀಲಾಗೆ ಈ ಒಂದು ಮಹತ್ವಪೂರ್ಣ ಕಡತಗಳು ಕಾಣೆಯಾಗಿರ್ತಕ್ಕಂಥದ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.